ಅಲ್ಲ ಆಮೇಲೆ ನನ್ಗೇನಂದ್ರೆ ಇದಕ್ಕೊಂದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. 40 ಜನ ವಿಡಿಯೋ 40 ಆಂಗಲ್ ಅಲ್ಲಿ ತಗೊಂಡು 40 ಸತಿ ಅಲ್ಲ ಎಷ್ಟು ಸತಿ ಆದ್ರೂ ಆ ವಿಡಿಯೋ ಹಾಕೊಬಹುದು. ಡಿಲೀಟ್ ಮಾಡ್ಸಿದ್ರೆ ವಿಡಿಯೋ ಡಿಲೀಟ್ ಆಗಿರಲ್ಲ. 1 ತಿಂಗಳು ಬಿಟ್ಟು ಆ ವಿಡಿಯೋ ಅಲ್ಲೇ ಇರುತ್ತೆ. ನೀವು ಲೈಕ್ಸು, ವ್ಯೂಸು, ಕಮೆಂಟ್ಸ್‌ಗೋಸ್ಕರ ಇದನ್ನೆಲ್ಲ ಮಾಡ್ಕೊಂತೀರ. ಬಟ್ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಒಬ್ರಿಗೆ. ಹೌದು. ಅಂದ್ರೆ ಏನಾಗುತ್ತೆ ಗೊತ್ತಾ? ನಾವು ಆಕ್ಟರ್ಸ್ ಆಗೆ ನನ್ ಥಿಕ್ ಸ್ಕಿನ್ ಇದೆ, ನಾನು ಎಲ್ಲ ಫೇಸ್ ಮಾಡ್ತೀನಿ ಅಂತ ಒಂದು ಪಾಯಿಂಟ್‌ವರೆಗೂ ಮಾಡ್ಬೋದು. ಬಟ್ ಎಲ್ರಿಗೂ ಹಂಗಿರಲ್ವಲ್ಲ. ನನ್ಗೆ ಇದು ಆಗಿದ್ದು ಏನೋ ಒಂದು ವಿಡಿಯೋ ನೋಡ್ದೆ. ಆಮೇಲೆ ಆ ವಿಡಿಯೋ 10 ಪೇಜಲ್ಲಿ ಇತ್ತಂತೆ. ಆಮೇಲೆ ನಾನು ಇದನ್ನ ಮಾತಾಡ್ಬೇಕಾದ್ರೆ ನಾನು ಒಬ್ಳದಲ್ಲ ಇದು. ಇದು ಪರ್ಸನಲ್ ಅಲ್ಲ ಇದು. ಇದು ಇಡೀ ಇಂಡಸ್ಟ್ರಿಗೆ ಆಗ್ತಾ ಇರೋದಿದು. ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳ್ತಾ ಇಲ್ಲ ನಾನು. ಕನ್ನಡ ಇಂಡಸ್ಟ್ರಿ ಥ್ರೂ ಅಂಡ್ ಥ್ರೂ ಆಗ್ತಾ ಇರೋದಿದು. ಯಾರೇ ಆಗಿರ್ಬೋದು. ನಾನ್ ಹೇಳ್ತಾ ಇರೋದು ಇವಾಗ ಇವೆಂಟ್‌ಗೆ ಕರೀತಾರ, ಇವೆಂಟ್ ಕವರ್ ಮಾಡ್ಬೇಕು. ಟಾಪ್ ಕಾಲಿಂದ ತಲೆವರೆಗೂ ಝೂಮ್ ಹಾಕೊಂಡು ಕೂತ್ಕೊಂಡ್ರೆ ಸರಿ. ನಿಮ್ಗ್ ಪರ್ಸನಲ್ ಆಗಿ ಅವ್ರು ಪಿಆರ್‌ಗೆ ಕರ್ದಿದಾರ. ಅದು ಅವ್ರವ್ರ ವಿಷಯ. ಅದು ಅವ್ರವ್ರ ಇಂಟೆನ್ಷನ್ಸು. ನಮ್ಗದ್ರಿಂದ ಗಿವ್ ಅಂಡ್ ಟೇಕ್ ಏನೂ ಇಲ್ಲ. ಇಟ್ ಈಸ್ ನಾಟ್ ನನ್ ಆಫ್ ಅವರ್ ಬಿಸ್ನೆಸ್ ಅದನ್ನ ಕೇಳಕ್ಕೆ. ಬಟ್ ಈ ತರ ಅಂತ ಬಂದಾಗ ಕಾರ್ಯಕ್ರಮಗಳು, ಇವೆಂಟ್ಸು ಅಂತ ಬಂದಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ಬೇಕು. ಅದೇನಾಗುತ್ತೆ ನಾವು ಸ್ಟಾರ್ಟ್ ಮಾಡ್ತೀವಿ ಅದನ್ನ ಅವ್ರು ಏನಾಗುತ್ತೆ ಶೇರ್ ಮಾಡ್ಬಿಡ್ತಾರೆ. ಅದನ್ನ ತೆಗ್ಸಷ್ಟರೊಳಗೇನೆ ಎಷ್ಟು ಅಸಭ್ಯವಾದ ಕಮೆಂಟ್ಸು, ಎಷ್ಟು ವ್ಯೂಸು 2 ಮಿಲಿಯನ್ ವ್ಯೂಸ್ ಹೊರ್ಟೋಗ್ಬಿಟ್ಟಿರುತ್ತೆ. ಅದು ಇಟ್ಸ್ ನಾಟ್ ರೈಟ್ ಅಲ್ವಾ? ನೀವ್ ಪರ್ಸನಲ್ ಆಗಿದ್ದಾಗ ನೀವ್ ಹೆಂಗಾದ್ರೂ ಇಟ್ ಕ್ಯಾನ್ ಅದು ಅವ್ರವ್ರ ವಿಷಯ. ನಾವ್ ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ. ಬಟ್ ಆಸ್ ಅನ್ ಇಂಡಸ್ಟ್ರಿ ಅಂತ ನಾವ್ ಬಂದಾಗ ಕಲೆಕ್ಟಿವ್ಲಿ ಅದು ಪ್ರತಿಯೊಬ್ಬರಿಗೂ ಆಗ್ತಾ ಇದೆ ಅಂತ ಅಂದಾಗ ಅದು ಖಂಡಿತವಾಗ್ಲೂ ತಪ್ಪದು. ಅಂಡ್ ನಾನ್ ಹೇಳ್ತಾ ಇರೋದು ಪ್ರತಿಯೊಬ್ರು ಮಾಡ್ತಾರೆ ಅಂತಲ್ಲ. ಒಂದಿಷ್ಟು ಜನ ಇದಾರೆ ಇದನ್ ಮಾಡಕ್ ನೀವ್ ಹೇಳ್ದಂಗೆ ಈ ತರ ಹಾಕೋದಕ್ಕೇನೆ ಅಂತಾನೆ ಇದಾರೆ. ಅದು ಎಷ್ಟು ರಾಂಗು. ಅದು ಅಂಡ್ ಎಷ್ಟು ಜನ ನೋಡ್ತಾರೆ. ಅದ್ ಹೆಂಗಾಗುತ್ತೆ ಅಂದ್ರೆ ಇಟ್ಸ್ ವೆರಿ ರಾಂಗ್ ಮೆಸೇಜ್ ಟು ಎವ್ರಿಬಡಿ. ಸೊ ನನ್ಗಿವತ್ತು ಖುಷಿ ಏನಂದ್ರೆ ಎಲ್ರೂ ಒಟ್ಟಿಗೆ ಸಪೋರ್ಟ್‌ಗ್ ನಿಂತಿದ್ದಾರೆ. ಬರೀ ನಾನ್ ಹೇಳ್ತಾ ಇರೋದು ಫೀಮೇಲ್ ಆಕ್ಟರ್ಸ್ ಅಂತ ಅಲ್ಲ. ಬರೀ ಇಂಡಸ್ಟ್ರಿಲಿ ಫೀಮೇಲ್ ಆಕ್ಟರ್ಸ್ ಮಾತ್ರವಾಗಿ ನಿಂತಿದ್ದಾರೆ ಅಂತಲ್ಲ. ಪ್ರತಿಯೊಂದು ಮೇಲ್ ಆಕ್ಟರ್ಸ್ ಕೂಡ ನಮ್ ಜೊತೆ ನಿಂತಿದ್ದಾರೆ. ಹೌದು ಇದ್ ನಿಮ್ ಜೊತೆ ಆಗ್ಬಾರ್ದು ಅಂತ ಪ್ರೊಡ್ಯೂಸರ್ಸ್ ಕೂಡ ಇವತ್ತು ಇಲ್ಲ ನಮ್ ಜೊತೆ ಸಪೋರ್ಟ್‌ಗ್ ನಿಂತಿದ್ದಾರೆ. ನೀವು ಜರ್ನಲಿಸ್ಟ್‌ಗಳು ನೀವು ಎಷ್ಟು ಖುಷಿಯಿಂದ ಹೇಳ್ತಾ ಇದೀರಿ, "ಇಲ್ಲ ಮ್ಯಾಮ್ ಇದು ವಾಯ್ಸ್ ಎತ್ತಿದ್ದು ಖುಷಿ ನಮ್ಗೆ" ಅಂತ. ನೀವ್ಗಳು ಸಪೋರ್ಟ್‌ಗ್ ನಿಂತಿದ್ದಾರ. ಸೊ ನಿಜವಾಗ್ಲೂ ವೆರಿ ಹ್ಯಾಪಿ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.